ಅದೇನೆ ನಿತ್ಯ ಬೇಡ ಅಂದ್ಲು ಅಲ್ವಾ? ಅದು ಅವಳ ಸ್ವಾರ್ಥ. ನಮಗೂ ಒಂದ್ ಸ್ವಾರ್ಥ ಇದೆಯಲ್ಲ, ಆ ಸ್ವಾರ್ಥಕ್ಕೋಸ್ಕರ ದಿವ್ಯಾನ ಇಲ್ಲಿ ಕರ್ಸೋಣ. ನಮ್ ಸ್ವಾರ್ಥ ಏನ್ ಚಂದ್ರಿಕಾ? ನಮ್ ಸ್ವಪ್ನಾಗೂ ಜೈಗೂ ಮದ್ವೆ ಮಾಡೋದು. ಅದಕ್ಕೆ ನಿತ್ಯ ಒಪ್ಕೊಬಿಡ್ತಾಳ? ಅದಕ್ಕೆ ಅವಳನ್ ಕರ್ಸೋಣ. ಏನೋ ನಿತ್ಯ ಮಾತ್ ಮೀರೋದಾ? ಅದ್ ಸಾಧ್ಯ ಆಗೋ ಕೆಲ್ಸನಾ? ದಿವ್ಯಾ ಮನೆಗ್ ಬಂದ್ರೆ ಸಾಧ್ಯ ಆಗತ್ತೆ. ಹೇಗ್ ಚಂದ್ರಿಕಾ? ದಿವ್ಯಾ ಬಂದ್ರೆ ಜೈ ದಿವ್ಯಾ ಯೋಚನೆಲೇ ಇರ್ತಾನೆ. ನಿತ್ಯ ಜೊತೆ ಮದ್ವೆಗೆ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ನಿತ್ಯ ಕಾಲ್ ಸವಿಯೋ ಹಾಗೆ ಈ ಮನೆ ಸುತ್ತ ತಿರ್ಗಿ ಸುಸ್ತಾಗ್ತಾಳೆ. ಅಷ್ಟ್ರೊಳಗಡೆ ನಮ್ ಮುದ್ಕಿಗೆ ರೂಪಾಗೆ ಹೇಳಿ ನಿತ್ಯಾಗೆ ಬೇರೆ ಸಂಬಂಧ ನೋಡೋಣ. ಬೇಜಾರಲ್ಲಿರೋ ನಿತ್ಯ ಬೇರೆ ಸಂಬಂಧನ ಮದ್ವೆ ಆಗಿ ಹೊರಟೋಗ್ತಾಳೆ. ಆಮೇಲೆ ನಾವು ನಮ್ ಜೈಗೆ ದಿವ್ಯಾನ ದೂರ ಮಾಡೋಣ, ನಮ್ ಸ್ವಪ್ನನ ಹತ್ರ ಮಾಡೋಣ, ಇಬ್ಬರಿಗೂ ಮದ್ವೆ ಮಾಡೋಣ. ಆಮೇಲೆ ಈ ಆಸ್ತಿಗೆಲ್ಲ ನಾವು ವಾರಸ್ದಾರರಾಗೋಣ. ಇದೆಲ್ಲ ನಡೆಯೋ ಹೊತ್ತಿಗೆ 1,000 ಎಪಿಸೋಡ್ ಆಗುತ್ತೆ. ಅಷ್ಟರಲ್ಲಿ ನಮ್ ನಾಟಕ ನಿತ್ಯಗೆ ಗೊತ್ತಾದ್ರು, ಗಂಗಾಗೆ ಹಳೆ ನೆನಪು ಬಂದ್ರು, ನಮ್ ಎಪಿಸೋಡ್ ಎಂಡ್ ಆಗುತ್ತೆ. ನಿತ್ಯಗೆ ನಿಜ ಗೊತ್ತಾಗೋದು, ಗಂಗಾಗೆ ಹಳೆದು ನೆನ್ಪಿಗೆ ಬರೋದು, ಈ ಎರಡು ಇಷ್ಟು ಬೇಗ ನಡೆಯೋದು ಇಲ್ಲ, ನಡೆಯೋಕ್ ಬಿಡೋದು ಇಲ್ಲ. ಸ್ವಪ್ನನ ಮನೆ ಸೊಸೆಯಾಗಿ ಮಾಡೋದೇ ನಮ್ಮ ಟಾರ್ಗೆಟ್. ಅಂದ್ರೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಚಂದ್ರಿಕಾ? ಹೆತ್ತು ಮಗಳಿಗೋಸ್ಕರ ಅಷ್ಟು ರಿಸ್ಕ್ ತಗೊಳಲ್ವಾ? ಇಷ್ಟ ಎಪಿಸೋಡ್ಸ್ ಆಗ್ತಿದ್ರು ಇನ್ನೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಕಮಿಡಿಯನ್ ಆಗಿ ಉಳ್ಕೋತೀರಾ? ವಿಲನಿಸಂ ಮಾಡಲ್ವಾ? ಬೆಸ್ಟ್ ವಿಲನ್ ಅವಾರ್ಡ್ ತಗೊಳಲ್ವಾ? ಚಪ್ಪಾಳೆ ತಗೊಳಲ್ವಾ? ನೀನ್ ಹೇಳ್ತಿದ್ರೆ ಟೆಂಪ್ಟಿಂಗ್ ಆಗಿದೆ, ಮಾಡೋದಿಕ್ಕೆ ಟೆನ್ಷನ್ ಆಗ್ತಿದೆ. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಹೇಳಿದ್ದಾರೆ. ಧೈರ್ಯದಿಂದ ನನ್ನ ಜೊತೆ ನಡೀರಿ. ಈ ಮನೆ ಅಳಿಯನ್ನ ಇಂದ್ರಸೇನನಾಗಿ ಮಾಡ್ತೀನಿ. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತೀರಾ? ನಾನು ಡಾಕ್ಟರ್ ಆಗಿರೋದಕ್ಕೆ. ಡಾಕ್ಟರ್ ಅವರೇ, ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಇವನು ಎಷ್ಟು ಬೇಗ ಪ್ರಜ್ಞೆಗೆ ಬರ್ತಾನೋ ನನಗಷ್ಟು ಒಳ್ಳೇದು. ಸ್ವಾಮಿ, ಎಸ್ ಎಸ್ ಎಸ್, ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ಡ್. ಇವನಿಷ್ಟು ಎಕ್ಸೈಟ್ ಆಗಿದ್ದಾನೆ ಅಂದರೆ ಖಂಡಿತವಾಗ್ಲೂ ಸೇವ್ ಮಾಡಿದ್ದು ಗಂಗಾನೇ. ಸೊ ಗಂಗಾ ಖಂಡಿತವಾಗ್ಲೂ ಬದುಕೆ ಇದ್ದಾಳೆ. ಗಂಗಾ ಎಲ್ಲಿದ್ದಾಳೋ ಅವನಿಗೆ ಮಾತ್ರ ಗೊತ್ತು. ಇವನು ಪ್ರಜ್ಞೆ ಬಂದ ತಕ್ಷಣ ಗಂಗಾನ ಜೈ ಹತ್ರಕ್ಕೆ ಸೇರಿಸ್ತೀನಿ. ನನ್ನ ಲೈರ್ ಕ್ಲಿಯರ್ ಮಾಡ್ಕೋತೀನಿ. ನಿಮ್ಮ ಲೈನಾ? ಯಾರು ಸರ್? ಲೈನ್ ಹಾಕಿ ಅಂತ ತುಂಬ ಸಪೋರ್ಟ್ ಮಾಡಿದೆ ಅಲ್ವಾ ನಿತ್ಯ ಮೇಡಮ್? ನಿತ್ಯ ಮೇಡಮ್ ಅವರೇ, ಆಹಾ, ನಮ್ಮ ಮಿಸ್ಸಸ್ ಆಗ್ತಿದಾರಲ್ವಾ? ಅಯ್ಯೋ, ಅಂದ್ರೆ ನೀವು ಇದನ್ನೆಲ್ಲ ಮಾಡಿದ್ದು ನಿತ್ಯ ಅವ್ರಿಗೋಸ್ಕರನಾ ಸರ್? ಎಸ್ ಅಫ್ಕೋರ್ಸ್ ಸ್ವಾಮಿ, ಅದೇ ನಿಜ. ನಿತ್ಯಗೋಸ್ಕರನೇ ಮಾಡಿದೆ. ಪುಣ್ಯ ಪುರುಷಾರ್ಥ ಅಂತಾರಲ್ಲ, ಒಂದೇ ಏಟ್ಗೆ 2 ಹಕ್ಕಿಗಳು. ಜೈ ಗಂಗಾ ಒಂದ್ ಮಾಡಿದ ಪುಣ್ಯ, ನಿತ್ಯನ ಮದ್ವೆ ಮಾಡ್ಕೊಳ್ಳೋ ಪುರುಷಾರ್ಥ. ಆಹಾ, ಎರಡೂ ನನಗೆ ಸಿಗ್ತಾ ಇದೆ. ಸ್ವಾಮಿ, ಗ್ರೇಟ್ ಅಲ್ವಾ ನಾನು? ನೀವು ತುಂಬಾ ಗ್ರೇಟು ಸರ್. ಆಫ್ ಕೋರ್ಸ್ ಐ ಆಮ್ ಗ್ರೇಟ್. ಹಾಯ್ ದಿವ್ಯಾ. ಏನು ನೀವಿಬ್ರು ಮಾತಾಡದೆ ಇರೋದ್ ಸರಿ. ನನ್ ಜೊತೆನೂ ಮಾತಾಡಲ್ವಾ? ನೀನ್ ಯಾರ್ ಪಾರ್ಟಿ? ನಿನ್ ಪಾರ್ಟಿನೇ. ಹಾಗಾದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ನಾನ್ ನಿನ್ ಪಾರ್ಟಿನೂ ಕೂಡ ದಿವ್ಯಾ. ಹಾಗಾದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ನಾನ್ ಇಬ್ರು ಪಾರ್ಟಿನೇ. ನೀರ್ ಯಾರಾದ್ರೂ ಒಬ್ರ ಜೊತೆ ಇರೋ. ನಾನ್ ಇಬ್ರು ಮಧ್ಯದಲ್ಲಿ ಇದೀನಲ್ಲ. ಹಾಗಾಗಲ್ಲ. ಅಷ್ಟಕ್ಕೂ ಏನ್ ನಿಮ್ ಸಮಸ್ಯೆ? ಅವಳನ್ನೇ ಕೇಳು.
ಬೈದ. ಅವನು ಅಂದ್ರೆ ನನಗಿಷ್ಟ ಇಲ್ಲ. ಅವರು ತುಂಬಾ ಒಳ್ಳೆಯವರು. ಹಾಗಾದ್ರೆ ನಾ ಕೆಟ್ಟವನಾ? ಅವರೇ ಅಲ್ವಾ ನಿನ್ಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ದು? ಅವನಿಂದಾನೇ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ಅವ್ರನ್ನ ನೀನ್ ಅರ್ಥ ಮಾಡ್ಕೋತಿಲ್ಲ. ನೀನೇ ನನ್ನ ಅರ್ಥ ಮಾಡ್ಕೋತಿಲ್ಲ. ನಿನಗ್ ನಾನಂದ್ರೆ ಇಷ್ಟ ಇಲ್ಲ. ಹೌದು, ನಿನಗೆ ಅವನಂದ್ರೇನೆ ಇಷ್ಟ. ಇವ್ರಿಬ್ರಲ್ಲಿ ಯಾರೋ ಒಬ್ರನ್ನ ಪಕ್ಕ ಕಳ್ಸೋವರೆಗೂ ಇವ್ರು ಕೂಲ್ ಆಗೋದಿಲ್ಲ. ನಿಜ ಅಭಿ, ದಿವ್ಯಾಗೆ ಜಯಂಕಲ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವಳು ನಿನ್ ಮಾತು ಕೇಳ್ತಿಲ್ಲ. ಅದಕ್ಕೆ ನಾನು ಅವಳ ಹತ್ರ ಮಾತಾಡ್ತಿಲ್ಲ. ನೀನ್ ಅವ್ರ ಜೊತೆ ಮಾತಾಡೋವರೆಗೂ ನಾನ್ ನಿನ್ ಜೊತೆ ಮಾತಾಡಲ್ಲ. ಅದು ಆಗದೆ ಇರೋ ಕೆಲಸ. ಅಭಿ, ಕೇಶವ, ಏನ್ ಕೇಶವ, ಇಬ್ರು ಹತ್ರ ಮಾಡು ಅಂದ್ರೆ ಇನ್ನೂ ದೂರ ಮಾಡ್ತಿದ್ಯಾ? ಈ ದೂರನ ಹತ್ರ ಮಾಡಕ್ಕೆ ಅಮ್ಮ. ದಿವ್ಯಾ, ನಿಂಗ್ ಜಯಂಕಲ್ ಅಂದ್ರೆ ಇಷ್ಟ ಅಲ್ವಾ? ಅಣ್ಣ ಕೂಡ ಇಷ್ಟ. ಅಣ್ಣ ನಿನ್ ಹತ್ರ ಯಾವಾಗ್ಲೂ ಮಾತಾಡ್ತಾನೆ. ಈಗ ನೀವ್ ಜಯಂಕಲ್ ಹತ್ರ ಮಾತಾಡ್ತೀಯಾ? ನಿಜವಾಗ್ಲೂ ಅವ್ರ ಹತ್ರ ಮಾತಾಡ್ಸ್ತೆ ಕೇಶವ? ಚಿಟ್ಕಲ್ ಮಾತಾಡ್ಸ್ತೀನಿ. ಆಂಟಿ, ದಿವ್ಯಾ ಕೂಲ್ ಆದ್ಲು. ಜಯಂಕಲ್ ಹತ್ರ ಫೋನಲ್ಲಿ ಮಾತಾಡ್ಸಿ, ಅದಾದ್ಮೇಲೆ ಅಭಿನ್ ಕೂಲ್ ಮಾಡ್ತೀನಿ. ನಿಮ್ ಫೋನ್ ಕೊಡಿ. ಅಲ್ಲಿ ನೋಡು, ಅಲ್ಲಿದೆ.